ರಾಜ್ಯದಲ್ಲಿ ನಾಳೆಯಿಂದ ಜಾತಿ ಸಮೀಕ್ಷೆ ಪ್ರಾರಂಭವಾಗ್ತಾ ಇದೆ. ಈ ಒಂದು ಜಾತಿ ಸಮೀಕ್ಷೆ ಪ್ರಾರಂಭವಾಗೋದಕ್ಕೂ ಮುಂಚೆ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿತ್ತು ರಾಜ್ಯ ಸರ್ಕಾರ, ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಆಯೋಗ. ಅಂದ್ರೆ ಏನು ಕ್ರಿಶ್ಚಿಯನ್ ಜೊತೆ ಉಪಜಾತಿಗಳನ್ನ ಸೇರಿಸಿ ಅಂದ್ರೆ ಒಟ್ಟು 47 ಉಪಜಾತಿಗಳನ್ನ ಪಟ್ಟಿ ಮಾಡಿ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ಇದೀಗ ಹಿಂದುಳಿದ ವರ್ಗದ ಆಯೋಗ ಸೃಷ್ಟಿ ಮಾಡಿದ್ದ ಗೊಂದಲಕ್ಕೆ ಇದೀಗ ಹಿಂದುಳಿದ ವರ್ಗದ ಆಯೋಗವೇ ತೆರೆ ಎಳೆಯುವಂತಹ ಕೆಲಸ ಮಾಡಿದೆ. ಅಂದ್ರೆ 47 ಉಪಜಾತಿಗಳನ್ನ ಕೈ ಬಿಡುವಂತಹ ಕೆಲಸಕ್ಕೆ ಇವತ್ತು ಮುಂದಾಗಿರುವಂತದ್ದು. ಹೀಗಾಗಿ ಬಿಜೆಪಿ ನಾಯಕರ ಹೋರಾಟಕ್ಕೆ ಜಯ ಕೂಡ ಸಿಕ್ಕಂತಾಗಿದೆ. ಹೌದು, ಈ ಒಂದು ವಿಚಾರ ಯಾವಾಗ ಮುನ್ನೆಲೆಗೆ ಬಂತೋ ಅಂದ್ರೆ ಏನು ಹಿಂದುಳಿದ ವರ್ಗದ ಆಯೋಗ ಏನು ಸೃಷ್ಟಿ ಮಾಡಿತ್ತು, ಕ್ರಿಶ್ಚಿಯನ್ ಅಂದ್ರೆ ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಕುರುಬ, ಒಕ್ಕಲಿಗ ಲಿಂಗಾಯತ ಏನು ಈ ರೀತಿಯಾಗಿ ಮಾಡಿತ್ತೋ ಈ ಒಂದು ಪಟ್ಟಿಯನ್ನ, ಈ ಒಂದು ಉಪಜಾತಿಗಳನ್ನ ಇಲ್ಲಿಗೆ ಕೈ ಬಿಡಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಏನಾದ್ರೂ ಬೇರೆ ಧರ್ಮಕ್ಕೆ ಮತಾಂತರವಾದ್ರೆ, ಅಂದ್ರೆ ಕೆಲ ಉದಾಹರಣೆಗಳಿಗೆ ನಾವು ನೋಡೋದಾದ್ರೆ ಅವರು ಕ್ರಿಶ್ಚಿಯನ್ನೇ ಸೇರಿಸಿರೋದ್ರಿಂದ ಏನಾದ್ರೂ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದ್ರೆ ಅವರು ಆ ಧರ್ಮಕ್ಕೆ ಸೀಮಿತ. ಅದು ಹೇಗೆ ಹಿಂದೂ ಧರ್ಮದ ಜಾತಿಗಳ ಜೊತೆಗೆ ಆ ಒಂದು ಕ್ರಿಶ್ಚಿಯನ್ ಧರ್ಮವನ್ನ ಸೇರಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ, ಧ್ವನಿಯನ್ನ ಎತ್ತಿತ್ತು ಈ ಒಂದು ರಾಜ್ಯ ಬಿಜೆಪಿ. ಹೀಗಾಗಿ ರಾಜ್ಯ ಬಿಜೆಪಿಯ ನಾಯಕರಾದಂತಹ, ಹಿಂದುಳಿದ ವರ್ಗದ ನಾಯಕರಾದಂತಹ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಆಯೋಗಕ್ಕೆ ಭೇಟಿಯನ್ನ ಮಾಡಿ PC ಮೋಹನ್ ಅವರು ಕೂಡ ಭಾಗಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಭೇಟಿಯನ್ನ ಮಾಡಿ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಅಂದ್ರೆ ಈಗ ಮಾಡುವಂತಹ ಸಮೀಕ್ಷೆ ಮಾಡೋದು ಬೇಡ, ಸ್ವಲ್ಪ ದಿನಗಳ ಅವಕಾಶವನ್ನ ಮಾಡಿಕೊಡಿ. ಇದರ ಜೊತೆಗೆ ನೀವೇನು 47 ಉಪಜಾತಿಗಳ ಪಟ್ಟಿಯನ್ನ ಮಾಡಿದ್ರೋ ಅದನ್ನ ಖಂಡಿತವಾಗಿಯೂ ಕೈ ಬಿಡಬೇಕು. ಇದರಿಂದ ಸಾಕಷ್ಟು ಗೊಂದಲ ವ್ಯಕ್ತವಾಗುತ್ತೆ. ಇದರ ಜೊತೆಗೆ ಮೀಸಲಾತಿ ವಿಚಾರ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು, ಮನವಿಯನ್ನ ಕೂಡ ಮಾಡಿದ್ರು. ಇದರ ಜೊತೆಗೆ ಅಂದ್ರೆ ಇದಾದ ನಂತರ ದುಂಡು ಮೇಜಿನ ಸಭೆಯನ್ನ ಕೂಡ ಮಾಡಿದ್ರು ಶಾಸಕ ಸುನಿಲ್ ಕುಮಾರ್ ಅವರು. ಅದೇ ರೀತಿಯಾಗಿ ಯದುವೀರ್ ಅವರು, ಸಂಸದರಾದಂತಹ ಯದುವೀರ್ ಅವರು ದುಂಡು ಮೇಜಿನ ಸಭೆಯನ್ನ ಮಾಡಿ ಹಿಂದುಳಿದ ವರ್ಗದವರಿಗೆ ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇದಾದ ನಂತರ ಬೇರೆ ಸಮುದಾಯದವರು ಅಂದ್ರೆ ಲಿಂಗಾಯತ ಸಮುದಾಯವರಾಗಿರ್ಬೋದು, ಒಕ್ಕಲಿಗ ಸಮುದಾಯದವರಾಗಿರ್ಬೋದು, ಎಲ್ಲ ಸಮುದಾಯದವರು ಕೂಡ ಪಕ್ಷಾತೀತವಾಗಿ ಸಭೆಯನ್ನ ಕರೆದು ತಮ್ಮ ಸಮುದಾಯಗಳಿಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇತ್ತು. ಮೀಸಲಾತಿ ವಿಚಾರವಾಗ್ಲಂತೂ ಸಾಕಷ್ಟು ಮತ್ತಷ್ಟು ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಇದನ್ನ ಇಲ್ಲಿಗೆ ಕೈ ಬಿಡಬೇಕು. ಅಂದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಕುರುಬ ಅಂತ ಏನಾದ್ರೂ ಬಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ತೊಂದರೆ ಆಗುವಂಥದ್ದು ಅನ್ನುವಂತಹ ಜಾಗೃತಿಯನ್ನ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಂತಹ ಬಿಜೆಪಿಯ ಹೋರಾಟ ಯಾವುದು ಕೂಡ ತಾರ್ಕಿಕ ಹಂತಕ್ಕೆ ಹೋಗಿರಲಿಲ್ಲ, ಎಲ್ಲೂ ಕೂಡ ಯಶಸ್ವಿಯಾಗಿರಲಿಲ್ಲ. ಆದರೆ ಈ ಒಂದು ವಿಚಾರದಲ್ಲಿ ಎಲ್ಲೋ ಬಿಜೆಪಿ ನಾಯಕರು ಮಾಡಿದಂತಹ ಹೋರಾಟಕ್ಕೆ ಮೊದಲ ಬಾರಿ ಜಯ ಸಿಕ್ಕಂತಾಗಿದೆ ಅನ್ನುವಂಥದ್ದಾಗಿರುವಂಥದ್ದು. ಹೀಗಾಗಿ ನಾಳೆಯಿಂದಲೇ ಪ್ರಾರಂಭವಾಗ್ತಾ ಇರುವಂತಹ ಈ ಒಂದು ಜಾತಿ ಸಮೀಕ್ಷೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಏನು ಈಗಾಗಲೇ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿದಂತಹ ಈ ಒಂದು ಹಿಂದುಳಿದ ವರ್ಗದ ನಿರ್ದೇಶಕರಾಗಿರುವಂತಹ, ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯ್ಕ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಈ ಒಂದು ನಿರ್ಧಾರವನ್ನು, ಅಂದ್ರೆ ನಾನು ಆಗ್ಲೇ ಹೇಳಿದೆ ಹಾಗೆ ಈ ಒಂದು 47 ಉಪಜಾತಿಗಳನ್ನ ಕೈ ಬಿಡೋದಕ್ಕೆ ಮುಂದಾಗಿದ್ದಾರೆ, ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಒಂದು ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಸಮೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಹೇಳಿಕೆಯನ್ನ ಕೊಟ್ಟರೆ ನಾವು ಅದೇ ರೀತಿಯಾಗಿ ಬರೆದುಕೊಳ್ತೇವೆ ಅನ್ನುವಂಥದ್ದು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗಲೂ ಕೂಡ ಎಲ್ಲೋ ಒಂದ್ ಕಡೆ ಅವರ ನಿರ್ಧಾರ ಸಾಕಷ್ಟು ಅಂದ್ರೆ ಗೊಂದಲವನ್ನ ಮೂಡಿಸ್ತಾ ಇರುವಂತದ್ದು. ಹೀಗಾಗಿ ಈ ಎಲ್ಲ ಗೊಂದಲದ ನಡುವೆಯೂ ಕೂಡ ನಾಳೆ ಸಮೀಕ್ಷೆಗೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ, ಹಾಗೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಆಯೋಗ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ, ಈಗ ಸಿಕ್ಕಿರುವಂತಹ ಅಂದ್ರೆ ಈಗ ಬಿಜೆಪಿ ನಾಯಕರಿಗೆ ಸಿಕ್ಕಿರುವಂತಹ ಜಯ ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.